ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ನನಕನ ಟ್ರಾವೆಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಕದ್ರಿಗೆ ಬಂದಿದ್ವಿ. ಇದು ಮಂಗಳೂರು ಬಸ್ ಸ್ಟಾಪಿಂದ 4 ಕಿಲೋಮೀಟ್ರ್ ಆಗುತ್ತೆ. ಕದ್ರಿ ಅಂದರೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಮೂಲ ಸ್ಥಾನ. ಇದು ಇಲ್ಲಿಂದನೇ ಕದ್ರಿ ಮಂಜುನಾಥ ಸ್ವಾಮಿಯವ್ರನ್ನ ಒಂದು ಲಿಂಗ ತೊಗೊಂಡೋಗಿ ಕದ್ರಿಯಿಂದ ತೊಗೊಂಡೋಗಿ ಅಲ್ಲಿ ಧರ್ಮಸ್ಥಳದ ಪ್ರತಿಷ್ಠಾಪನೆ ಮಾಡಿದ್ದು. ಇದು ಕದ್ರಿ ತುಂಬ ವಿಶೇಷ ಇದೆ. ನಿಮ್ಗೆ ಯಾವುದೇ ಗ್ರಹ ದೋಷ, ಪಿತೃದೋಷ, ಈ ಥರ ಯಾವುದೇ ದೋಷಗಳಿದ್ರೂ ಇಲ್ಲಿ 7 ಕೊಳ ಬರುತ್ತೆ ಒಳಗಡೆ ಮೇಲ್ಗಡೆ. ಆ ಕೊಳದಲ್ಲಿ ಸ್ನಾನ ಮಾಡಿ ನೀವು ಆ ಸ್ನಾನ ಮಾಡಿ ಬಂದಮೇಲೆ, ಆ ಕೊಳದಲ್ಲಿ ನೀವು ಸ್ನಾನ ಮಾಡಿ ಬಂದಮೇಲೆ 7 ಕೊಳದಲ್ಲಿ ನೀವು ಸ್ನಾನ ಮಾಡಿಬಿಡ್ಬೇಕು. ಇಲ್ಲಿ ಬಸವಣ್ಣನ ಬಾಯಿಂದ ನೀರು ಬರುತ್ತೆ, ಅದು ಕಾಶಿಯಿಂದ ಬರುತ್ತೆ ಅಂದರೆ ಅದು ಮೂಲಕ ಯಾರಿಗೂ ಕಂಡುಹಿಡಿಯೋಕ್ಕಾಗಿಲ್ವಂತೆ. ಅದು 365 ದಿನ 24 ಅವರ್ಸ್ ಅಷ್ಟೇ ನೀರು ಬರ್ತಾನೆ ಇರುತ್ತೆ. ಆ ನೀರಲ್ಲಿ ತಲೆ ಕೊಟ್ಟು ಸ್ನಾನ ಮಾಡಿ ತೀರ್ಥ ನೀವು ಕುಡಿದಾದ್ಮೇಲೆ ದೇವಸ್ಥಾನದಲ್ಲಿ 25 ರೂಪಾಯಿ ಚೀಟಿ ಕೊಡ್ತಾರೆ ಒಬ್ಬರಿಗೆ. 25 ಅಂದರೆ ಕಳಶ ಸ್ನಾನ ಅಂತ ಚೀಟಿ ಕೊಡ್ತಾರೆ. ಒಬ್ಬರಿಗೆ 25 ರೂಪಾಯಿ ಆಗುತ್ತೆ. ಆ ಚೀಟಿ ಮಾಡಿಸ್ಕೊಂಡು ಆ ಚೀಟಿನ ತೊಗೊಂಡೋಗಿ ಕೊಟ್ಟರೆ ಈಚೆ ದೇವಸ್ಥಾನದ ಈಚೆ ನಿಮ್ಮ ಕೈಗೆ ಒಂದು ತೆಂಗಿನಕಾಯಿ ಕೊಡ್ತಾರೆ. ತೆಂಗಿನಕಾಯಿ ಕೊಟ್ಟು ನಿಮ್ಮ ತಲೆ ಮೇಲೆ ನೀರು ಹಾಕ್ತಾರೆ. ಅಂದರೆ ದೇವರ ಅಭಿಷೇಕದ ನೀರು, ಕಳಶ ಸ್ನಾನ ಅಂತ ಕಳಶದ ನೀರು ಹಾಕ್ತಾರೆ. ಆ ನೀರು ಹಾಕ್ಸ್ಕೊಂಡು ನೀವು ಆಮೇಲೆ ನೀವು ಬಟ್ಟೆ ಬದಲಾಯಿಸಿ ದೇವರ ದರ್ಶನ ಮಾಡಿಕೊಂಡು ಅಲ್ಲಿ ನಿಮಗೆ 70 ರೂಪಾಯಿದು ರುದ್ರಾಭಿಷೇಕ ಚೀಟಿ ಕೊಡ್ತಾರೆ. ಅದು ಮಾಡಿಸಿದ್ರೆ ಒಳ್ಳೆಯದನ್ನ ನಮ್ಗೆ ಒಬ್ರು ಹೇಳಿದ್ರು, ನಾವು ಮಾಡಿಸ್ತೀವಿ. ಅಲ್ಲಿ 70 ರೂಪಾಯಿ ತೊಗೊಂಡು ನಿಮಗೆ ರುದ್ರಾಭಿಷೇಕ ಚೀಟಿ ಮಾಡಿಸಿದ್ರೆ ಹಣ್ಣು ಕಾಯಿ ಮತ್ತು ನಿಮಗೆ ಅದು ಪ್ರಸಾದ ಕೊಡ್ತಾರೆ. ಆ ಪ್ರಸಾದ ತೊಗೊಂಡಾದ್ಮೇಲೆ ದೇವರ ದರ್ಶನ ಎಲ್ಲ ಆದಮೇಲೆ ಅಲ್ಲಿ ಬಸವಣ್ಣ ಬಾಯಿಂದ ನೀರು ಬರುತ್ತಲ್ಲ, ಅಲ್ಲಿ ಕಳಶಗಳಿದೆ. ಆ ಕಳಶಗಳು ತೊಗೊಂಡು, ಕಳಶ ಚೊಂಬಿ ಇರುತ್ತೆ, ಆ ನೀರು ತೊಗೊಂಡು ಮೇಲ್ಗಡೆ ಒಂದು ಶಿವ ಇದೆ, ಶಿವಲಿಂಗ ಇದೆ. ಆ ಶಿವಲಿಂಗಕ್ಕೆ ನೀವು ಕೈಯಾರೆ ಅಭಿಷೇಕ ಮಾಡ್ಬೋದು. ನೀವು ಹಾಲು ತೊಗೊಂಡ್ರೆ ಹಾಲು ಅಭಿಷೇಕ ಮಾಡ್ಬೋದು. ಅದೇ ನೀವು ಆ ನೀರನ್ನ ಅಭಿಷೇಕ ಮಾಡಿಬಿಟ್ಟು ದೇವರಿಗೆ ಕೈ ಮುಕ್ಕೊಂಡು ಬಂದರೆ ಇಲ್ಲಿ ಒಂದು ಪೂಜೆ ಮುಗೀತದೆ ಅಂತ ಅರ್ಥ. ಬಟ್ ನಿಮ್ಗೆ ಯಾವುದೇ ಪಿತೃದೋಷ ಇದ್ದರೆ, ಮನೆಯಲ್ಲಿ ತೊಂದರೆ ಇದ್ದರೆ, ಆರೋಗ್ಯ ತೊಂದರೆ ಇದ್ದರೆ ಬಂದು ಇಲ್ಲಿ ಪ್ರತಿ ತಿಂಗಳು ಸ್ನಾನ ಮಾಡಿ ಹೋದರೆ, ಅಂದರೆ ನಿಮ್ಗೆ ಇಷ್ಟೇ ತಿಂಗಳು ಇಷ್ಟೇ ದಿನ ಅಂತ ಏನು ಲೆಕ್ಕ ಇಲ್ಲ. ನಿಮ್ಗೆ ಎಷ್ಟು ಸರಿ ಆಗುತ್ತೆ ಅಷ್ಟು ಸರಿ ಸ್ನಾನ ಮಾಡಿ ಹೋದರೆ ನಿಮಗೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಇಲ್ಲಿ ಹೇಳ್ತಾರೆ. ಮತ್ತು ಇಲ್ಲಿ ನಿಮಗೆ ಗಣೇಶ ದೇವಸ್ಥಾನ ಸಿಗುತ್ತೆ, ಆಮೇಲೆ ದುರ್ಗಮ್ಮನ ದೇವಸ್ಥಾನ ಸಿಗುತ್ತೆ. ಸುತ್ತ ದೇವಸ್ಥಾನಗಳಿದೆ. ಒಂದು ಗಣೇಶ ದೇವಸ್ಥಾನ ಇದೆ, ದುರ್ಗಮ್ಮನ ದೇವಸ್ಥಾನ ಇದೆ. ಮತ್ತು ಆ ಕಡೆ ಬಂದರೆ ನಿಮಗೆ ಅಲ್ಲಿ ಬಂದು ಮಾಮೂಲಿ ನೀರು ಬರುತ್ತಲ್ಲ, ಸ್ವಾಮಿ ನೀರು ಬರುತ್ತೆ, ಅಲ್ಲಿ ದೇವಸ್ಥಾನ ಇದೆ. ಮತ್ತು ಇಲ್ಲಿ ತುಂಬ ಋಷಿಮುನಿಗಳು ಮತ್ತು ವಾಲ್ಮೀಕಿ ರಾಮಾಯಣ ಬರೆದವರು ಇಲ್ಲಿ ಅವ್ರ ಜೀವಂತ ಸಮಾಧಿ ಆಗಿರೋದು. ಮತ್ತು ಮೇಲ್ಗಡೆ ಒಂದು ಮಠ ಇದೆ, ಆಂಜನೇಯ ಸ್ವಾಮಿ ದೇವಸ್ಥಾನ ಸಿಗುತ್ತೆ. ಅದ್ರ ಹಿಂದೆಗಡೆ ಹೋದರೆ ಕಾಲಭೈರೇಶ್ವರ ಮಠ ಇದೆ. ಅಲ್ಲಿ 9 ನವಗ್ರಹಗಳ ಒಂದು ವನ ಇದೆ. ಮತ್ತು ದೇವತೆಗಳು ಋಷಿಗಳದ್ದು ಇಲ್ಲಿ ಇದು ಮಾಡಿರೋ ಒಂದು ಶಿಲೆಗಳು ಅಲ್ಲಿ ನಿಮ್ಗೆ ನೋಡ್ಬೋದು. ಈ ದೇವಸ್ಥಾನ ಹಿನ್ನೆಲೆ ಏನಂದರೆ, ಪರಶುರಾಮನು ನಮ್ಮ ತಂದೆ ಜಮದಗ್ನಿಯ ಸಾವಿಗೆ ಕ್ಷತ್ರಿಯರ ಕಾರಣ ಅಂತ ಎಲ್ಲ ಕ್ಷತ್ರಿಯರನ್ನು ನಾಶ ಮಾಡ್ಕೊಂಡು ಬರ್ತಾರೆ. ನಾಶ ಮಾಡ್ಕೊಂಡು ಬಂದಾಗ ದೇವತೆಗಳು ಹೀಗೆ ಎಲ್ಲ ಕ್ಷತ್ರಿಯರು ನಾಶ ಆಗ್ತಾಯಿದೆ, ಭೂಮಿ ಮೇಲೆ ಜನಗಳೇ ಕ್ಷತ್ರಿಯರು ಇರಲ್ಲ, ಆ ಥರ ಆಗಿಬಿಡುತ್ತೆ ಅಂತ ಹೇಳಿ ಎಲ್ಲ ದೇವತೆಗಳು ದೇವರಲ್ಲಿ ಪ್ರಾರ್ಥನೆ ಮಾಡಿ, ದೇವತೆಗಳು ಹೆಂಗಾದ್ರೂ ಮಾಡಿ ಈ ಭೂಮಿನ ಕಾಪಾಡಬೇಕು ಅಂತ ಕೇಳ್ಕೊಂಡಾಗ ಎಲ್ಲ ದೇವತೆಗಳು ಕಶ್ಯಪನ ಹತ್ರ ಹೋಗ್ಬಿಟ್ಟು ಕೇಳ್ಕೊತಾರೆ, ಪರಶುರಾಮನಿಂದ ಈ ಭೂಮಿನ ಹೆಂಗಾದ್ರೂ ಕಾಪಾಡಿ ಅಂತ. ಆವಾಗ ಕಶ್ಯಪರು ಒಂದು ಬ್ರಾಹ್ಮಣನ ವೇಷ ತಾಳ್ಕೊಂಡು ಪರಶುರಾಮ ಹತ್ರ ಇಡೀ ಭೂಮಿನ ದಾನ ತಗೊತಾರೆ. ಇದು ಒಂದು ಕತೆ. ಇನ್ನೊಂದು ಕತೆ ಏನಂದರೆ, ಇಲ್ಲಿ ಬಂದು ಫಸ್ಟು ಪರಶುರಾಮರು ಯುದ್ಧ ಮಾಡಿ ಜನಗಳನ್ನ ಕ್ಷತ್ರಿಯರನ್ನ ಸಾಯಿಸಿ ಬೇಜಾರಾಗಿ ಅವರು ಸನ್ಯಾಸತ್ವ ಸ್ವೀಕಾರ ಮಾಡ್ತಾರೆ. ಸನ್ಯಾಸತ್ವ ಸ್ವೀಕಾರ ಮಾಡಿದಾಗ ಧರ್ಮ ಪ್ರಚಾರಕ್ಕೆ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ಶಿವನ ಕೂತು ತಪಸ್ಸು ಮಾಡ್ತಾರೆ. ತಪಸ್ಸು ಮಾಡಿದಾಗ ಶಿವ ಪ್ರತ್ಯಕ್ಷ ಆಗಿ ಇಲ್ಲಿ ಒಂದು ಕದಳಿವನ ಅಂತ ಒಂದು ಸಮುದ್ರದ ಒಳಗಡೆ ಇದೆ, ಅಲ್ಲಿ ಒಂದು ನಾನು ಪ್ರತ್ಯಕ್ಷ ಆಗ್ತೀನಿ, ಅಲ್ಲಿಂದ ಧರ್ಮ ಪ್ರಚಾರ ಸ್ಟಾರ್ಟ್ ಮಾಡು ಅಂತ ಹೇಳ್ತಾರೆ. ಆವಾಗ ಸಮುದ್ರ ರಾಜನ ಕರೆದು ಶಿವ ಹೇಳ್ತಾರೆ, ಈ ಜಾಗನ ಬಿಟ್ಕೊಡ್ಬೇಕು ನೀನು, ಪರಶುರಾಮ ಬರ್ತಾರೆ, ಅವ್ರಿಗೆ ಬಿಟ್ಕೊಡ್ಬೇಕಂತ ಕೇಳ್ತಾರೆ. ಆವಾಗ ಒಪ್ಕೋತಾರೆ. ಬಟ್ ಪರಶುರಾಮ ಬಂದು ಕೇಳಿದಾಗ ಪರಶುರಾಮ ಬಂದು ಕೇಳ್ಕೊಂಡಾಗ ಸಮುದ್ರ ರಾಜ ಒಪ್ಕೊಳ್ಳಲ್ಲ. ಆ ಕೋಪದಿಂದ ಪರಶುರಾಮ ಅವರ ಕೊಡ್ಲಿನಾಗ ಎತ್ತುತ್ತಾರೆ. ಆವಾಗ ಎದುರುಕೊಂಡು ಸಮುದ್ರದ ರಾಜ ಓಡೋಗ್ತಾನೆ. ಆವಾಗ ಹೇಳ್ತಾರೆ, ನನ್ನ ಕೊಡ್ಲಿ ಎಲ್ಲಿವರೆಗೂ ಬೀಳುತ್ತೋ ಅಲ್ಲಿವರೆಗೂ ನೀನು ಜಾಗ ಮಾಡಿಕೊಡ್ಬೇಕು ನನಗೆ. ಈ ಶಿವ ಹೇಳಿದ್ದಾನೆ, ನಾನು ಇಲ್ಲಿ ಧರ್ಮ ಪ್ರಚಾರ ಮಾಡೋಕ್ಕೆ ಶಿವಲಿಂಗ ಉದ್ಭವ ಆಗುತ್ತೆ. ಇದು ಮುಂಚೆ ಕದರಿ ಒಂದು ಕದಳಿವನ ಆಗಿರುತ್ತೆ. ಕದಳಿವನ ಅಂದರೆ ಒಂದು ಕಾಡು ಥರ ಆಗಿದೆ, ಅದೇ ಸಮುದ್ರದಲ್ಲಿ ಮುಳುಗೋಗ್ಬಿಟ್ಟಿರುತ್ತೆ ಇದು. ಆವಾಗ ಅವರು ಯಾವಾಗ ಆ್ಯಕ್ಸಸ್ ಇದ್ದಾರೆ ಅಲ್ಲಿವರೆಗೂ ಜಾಗ ಆಗುತ್ತೆ. ಜಾಗ ಆದಮೇಲೆ ವಿಶ್ವಕರ್ಮನ ಕರೆದು ಇಲ್ಲೊಂದು ಶಿವಲಿಂಗ ಪ್ರತಿಷ್ಠಾಪನೆ ಮಾಡಿ 7 ಶಿವಲಿಂಗ ಉದ್ಭವ ಆಗಿರುತ್ತೆ. ಇಲ್ಲಿ 7 ಕೊಳಗಳನ್ನ ಪ್ರತಿಷ್ಠಾಪನೆ ಮಾಡಿ ಇಲ್ಲೊಂದು ದೇವಸ್ಥಾನ ಕಟ್ಕೊಡ್ಬೇಕು ಅಂತ ಕೇಳ್ಕೊತಾರೆ. ಆವಾಗ ವಿಶ್ವಕರ್ಮರು ಇಲ್ಲಿ 7 ಕೊಳಗಳ ಸ್ನಾನ ಮಾಡ್ತೀವಲ್ಲ, ಆ ಕೊಳಗಳನ್ನ ಕಟ್ಕೊಡ್ತಾರೆ. ಹಂಗಾಗಿ ಯಾವುದೇ ಪಾಪಗಳು ಮಾಡಿದರೆ ಮತ್ತು ಯಾವುದೇ ನಿಮಗೆ ತೊಂದರೆಗಳಿದ್ದರೆ, ಅಂದರೆ ಜನ್ಮಾಂತರದ ಪಾಪಗಳಿದ್ದರೆ, ಮತ್ತು ನಿಮಗೆ ಪಿತೃದೋಷಗಳು, ಯಾವುದು ಪಿತೃಗಳು ಯಾರು ಆಕ್ಸಿಡೆಂಟಲ್ಲಿ ಸತ್ತಿದ್ದು, ಯಾವ್ದಾರ ಬೇರೆ ಥರ ಸತ್ತಿದ್ದು ಅವ್ರಿಗೆ ಮುಕ್ತಿ ಹೊಂದಿಲ್ಲ ಅಂತಂದರೆ ಈ ದೇವಸ್ಥಾನಕ್ಕೆ ಬಂದು
ಅಂದರೆ ಯಾವುದೇ ಅನ್ಎಕ್ಸ್ಪೆಕ್ಟೆಡಾಗಿ ತಿರುಗೋಗಿರ್ತಲ್ಲ ಆ ಥರದವರು ಈಗ ಅವ್ರಿಗೆ ಮುಕ್ತಿ ಹೊಂದಿಲ್ಲ ಅವರು ಅಂತ ಹೇಳಿದ್ರೆ ಆ ಥರದವ್ರು ಬಂದು ಇಲ್ಲಿ ಆ ಥರ ಮನೆ ಯಾರು ಸತ್ತಿರ್ತಾರಲ್ಲ ಅವ್ರ ಮಕ್ಕಳು ಅವ್ರ ಮನೆಯವ್ರು ಬಂದು ಇಲ್ಲಿ ಸ್ನಾನ ಮಾಡಿ ಇಲ್ಲಿ ಫಸ್ಟು 7 ಕೊಳದಲ್ಲಿ ಸ್ನಾನ ಮಾಡಬೇಕು. 7 ಕೊಳದಲ್ಲಿ ಸ್ನಾನ ಮಾಡಿದ್ಮೇಲೆ ಇಲ್ಲಿ ಒಂದು ಬಸವಣ್ಣನ ಬಾಯಿಂದ ನೀರು ಬರುತ್ತೆ. ಅದು ಬಸವಣ್ಣನ ಬಾಯಿಂದ ನೀರು ಬರೋದ್ರಲ್ಲಿ ನೀವು ಸ್ನಾನ ಮಾಡಬೇಕು. ಸ್ನಾನ ಮಾಡಾದ್ಮೇಲೆ ಇಲ್ಲಿ ಕಳಶದ ನೀರು ಹಾಕ್ತಾರೆ. ಕಳಶದ ನೀರು ಹಾಕ್ಸ್ಕೊಂಡು ದೇವರ ದರ್ಶನ ಮಾಡಿ ಅಲ್ಲಿ ನೀವು ಅರ್ಚನೆ ಪೂಜೆ ಏನಾದ್ರು ಮಾಡೋದು. ಅಲ್ಲಿ ಮತ್ತು ವಿಶೇಷ ಏನಂದರೆ ನಿಮಗೆ ಇದು ರುದ್ರಾಭಿಷೇಕ ಇದೆ, 70 ರೂಪಾಯಿ ಟಿಕೆಟ್ ಕೊಡ್ತಾರೆ. ಇಲ್ಲ ಬೇರೆ ಬೇರೆ ಪೂಜೆಗಳಿದೆ, ನೀವು ಯಾವ್ದಾದ್ರು ಪೂಜೆ ಮಾಡಿಸಿ ದರ್ಶನ ಮಾಡಿಕೊಂಡು ಆಮೇಲೆ ಇಲ್ಲಿ ಗಣೇಶ ಇದೆ, ದುರ್ಗಮ್ಮ ಇದೆ, ಮತ್ತು ಮೇಲೆ ಆಂಜನೇಯ ಸ್ವಾಮಿ ದೇವರಿದೆ. ಮತ್ತು ಅಲ್ಲಿ ಲಿಂಗಕ್ಕೆ ನೀವೇ ತೊಗೊಂಡು ನೀರು ಹಾಕ್ಬೋದು, ತೀರ್ಥ ಹಾಕ್ಬೋದು, ಹಾಲಿನ ಅಭಿಷೇಕ ಮಾಡ್ಬೋದು. ಇದೆಲ್ಲ ಮಾಡಿಕೊಂಡು ನಿಮ್ಮ ಕೈಲಿ ಎಷ್ಟು ತಿಂಗಳಾಗುತ್ತೆ ಅಷ್ಟು ತಿಂಗಳು ಮಾಡ್ಕೊಂಡ್ರೆ ನಿಮಗೆ ರಿಲೀಫ್ ಸಿಗ್ತಾ ಹೋಗುತ್ತೆ ಮತ್ತು ನಿಮ್ಮ ಜೀವನದಲ್ಲಿ ಒಳ್ಳೇದಾಗ್ತಾ ಹೋಗುತ್ತೆ, ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಅಂತ ಇಲ್ಲಿ ವಿಶ್ವಕರ್ಮರು ಮತ್ತು ಶಿವ ಮತ್ತು ಸಮುದ್ರ ರಾಜ ಮತ್ತು ಪರಶುರಾಮ ಇವರೆಲ್ಲ ಸೇರಿ ಮಾಡಿರೋ ಒಂದು ಪುಣ್ಯ ಸ್ಥಳ ಆಗಿದೆ. ದಯಮಾಡಿ ನೀವು ಬಂದಾಗ ಇದು ಧರ್ಮಸ್ಥಳದ ಮೂಲ ಸ್ಥಾನ ಆಗಿದೆ. ಇಲ್ಲಿಂದಲೇ ಲಿಂಗ ತೊಗೊಂಡೋಗಿ ಧರ್ಮಸ್ಥಳದ ಪ್ರತಿಷ್ಠಾಪನೆ ಮಾಡಿದ್ರು. ದಯಮಾಡಿ ನೀವು ಯಾರಾದರೂ ಈ ಕಡೆ ಬಂದರೆ ಮಂಗಳೂರು ಬಸ್ ಸ್ಟ್ಯಾಂಡಿಂದ ಬರೀ 4 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿ ನಿಮಗೆ ಮಧ್ಯಾಹ್ನ ಮಾತ್ರ ಊಟದ ವ್ಯವಸ್ಥೆ ಇರುತ್ತೆ. ಬೆಳಗ್ಗೆ ಪ್ರಸಾದ ಇರಲ್ಲ ಮತ್ತು ನೈಟ್ ಪ್ರಸಾದ ಇರಲ್ಲ. ಮತ್ತು ಸ್ನಾನ ಬಂದು ನೀವು ಬೆಳಗ್ಗೆ ಒಂದು 5 ಗಂಟೆಗೆ ಸ್ಟಾರ್ಟ್ ಆದರೆ ಮಧ್ಯಾಹ್ನ 12:30 1 ಗಂಟೆಗೆ ಸ್ಟಾಪ್ ಆಗುತ್ತೆ. ಆಮೇಲೆ ಸ್ನಾನ ಮಾಡೋಕ್ಕೆ ಬಿಡಲ್ಲ. ಮತ್ತೆ 4 ಗಂಟೆಗೆ ಸೂರ್ಯನ ಹತ್ತಿಗೆ ಇರೋದ ಮೇಲೆ ಸ್ನಾನ ಮಾಡಬೇಕು. ಯಾಕಂದರೆ ಇಲ್ಲಿ ನಿಮಗೆ ಶನಿ ದೋಷ ನಿವಾರಣೆಗೂ ಇದು ತುಂಬ ಅದ್ಭುತವಾದ ದೇವಸ್ಥಾನ ಅಂತ ಹೇಳ್ತಾರೆ. ಈ ಯಾವುದೇ ತೊಂದರೆಗಳಿದ್ರೆ ಶನೇಶ್ವರ ಸ್ವಾಮಿದು ತೊಂದರೆಗಳಿದ್ರು ಇಲ್ಲಿ ಬಂದು ಸ್ನಾನ ಮಾಡಿದ್ರೆ 9 ಕೊಳ ಇದೆ. ಆ್ಯಕ್ಚುಲಿ ನೀವು 7 ಕೊಳದಲ್ಲಿ ಮಾತ್ರ ಸ್ನಾನ ಮಾಡೋದು. ಇಲ್ಲಿ ಸ್ನಾನ ಮಾಡ್ಕೊಂಡು ಹೋದರೆ ಶನೇಶ್ವರ ದೋಷನೂ ಕಮ್ಮಿ ಆಗುತ್ತೆ. ಹಂಗಾಗಿ ಇಲ್ಲಿ ನೀವು ಮಧ್ಯಾಹ್ನ ಸೂರ್ಯ ನೆತ್ತಿಗೆವರೆಗೂ ಮಾತ್ರ ಸ್ನಾನ ಮಾಡ್ತಾರೆ. ಆಮೇಲೆ ಸ್ನಾನ ಮಾಡೋಕ್ಕೆ ಬಿಡಲ್ಲ. ಸೂರ್ಯ ಮತ್ತೆ ಡೌನ್ ಆದಮೇಲೆ ಪೂರ್ವದಿಂದ ಪಶ್ಚಿಮಕ್ಕೆ ಡೌನ್ ಆದಮೇಲೆ ಸ್ನಾನ ಮಾಡೋಕ್ಕೆ ಬಿಡ್ತಾರೆ. ದಯಮಾಡಿ ಯಾರಾದರೂ ಬಂದಾಗ ಇಲ್ಲಿ ಒಂದು ಸ್ನಾನ ಮಾಡಿ ದೇವರ ದರ್ಶನ ಮಾಡಿ ನೀವು ಇಲ್ಲಿ ನಿಮ್ಗೆ ಯಾವ್ಯಾವ ತೊಂದರೆಗಳಿದ್ರೆ ನಿವಾರಣೆ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾರೆ. ದಯಮಾಡಿ ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ಇನ್ಫಾರ್ಮೇಷನ್ ತುಂಬ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋಗಳು ನೋಡಿದ್ದೀವಿ, ಬಟ್ ಕ್ಲಿಯರಾಗಿ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಕೊಳದ ಫೋಟೋ ಹಾಕಿ ವಿಡಿಯೋ ಹಾಕಿ ಒಂದು ಸಾಂಗ್ಸ್ ಹಾಕಿಬಿಟ್ಟಿದ್ದಾರೆ. ಹಂಗಾಗಿ ಈ ಜನಗಳಿಗೆ ಇನ್ಫಾರ್ಮೇಷನ್ ತಲುಪಬೇಕು. ಇಲ್ಲಿ ಯಾವ ಥರ ಪ್ರತೀತಿ ಇದೆ, ಯಾವ ಥರ ಸ್ನಾನ ಮಾಡಬೇಕು, ಇಲ್ಲಿ ಇದರ ಹಿನ್ನೆಲೆ ಏನು ಅಂತ ಹೇಳ್ಬೇಕು ಅಂತ ಆ್ಯಕ್ಚುಲಿ ನಮ್ಮ ಕೈಯಲ್ಲಿ ಆದಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ವಿ. ಆದರೆ ನೀವು ನೋಡೋದು ತಿಳ್ಕೊಳ್ಳೋದು ಇದ್ರಲ್ಲಿ ತುಂಬ ರಹಸ್ಯಗಳು, ತುಂಬ ಋಷಿಮುನಿಗಳು ಧ್ಯಾನ ಮಾಡಿರೋ ಜಾಗಗಳು. ಮೇಲೆ ಒಂದು ಕಾಲಭೈರೇಶ್ವರ ದೇವಸ್ಥಾನ ಇದೆ. ಈ ಮೇಲೆ ಇಲ್ಲಿ 300 ಮೆಟ್ಲು ಹತ್ಕೊಂಡು ಹೋಗ್ಬೋದು. ಮೆಟ್ಲು ಹತ್ತಕ್ಕಾಗದಂದ್ರೆ ವೆಹಿಕಲ್ಲೇ ಹೋಗುತ್ತೆ ಮೇಲ್ಗಡೆಗೆ. ಅಲ್ಲಿ ಕಾಲಭೈರೇಶ್ವರ ದೇವಸ್ಥಾನ ಇದೆ. ಅಲ್ಲಿ ನವಗ್ರಹಗಳ ವನ ಇದೆ. ಮತ್ತು ಎಷ್ಟೋ ಋಷಿಮುನಿಗಳ ಒಂದು ತಪಸ್ಸು ಮಾಡಿದ ಜಾಗ ಅಂತಾರೆ. ಮತ್ತು ವಾಲ್ಮೀಕಿ ರಾಮಾಯಣ ಬರೆದವರು ಜೀವಂತ ಸಮಾಧಿ ಆಗಿರೋದು ಮೇಲ್ಗಡೆ ಇದೆ. ದಯಮಾಡಿ ನಿಮ್ಗೆ ಈ ಇನ್ಫಾರ್ಮೇಷನ್ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತು ನಿಮ್ಗೆ ಈ ಇನ್ಫಾರ್ಮೇಷನ್ ಇಷ್ಟ ಆದರೆ ಯಾರಿಗೆ ತೊಂದರೆಗಳಿರ್ತಾರೆ ಅದನ್ನು ಕಳಿಸ್ಕೊಡಿ. ನಿಮ್ಮಿಂದ ಒಂದು ಸಹಾಯ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು. ಮಾಡ್ತೀವಿ ವಿಡಿಯೋ ನೋಡಿ ಫ್ರೆಂಡ್ಸ್. ಇಲ್ಲಿ ದೇವಸ್ಥಾನಕ್ಕೆ ಬಂದಾಗ ಇಲ್ಲಿ ಮೇಲ್ಗಡೆ ಬಂದರೆ ನಿಮಗೆ ನಾಗದೇವರು ಇರುತ್ತೆ. ಮತ್ತು ಅಲ್ಲಿ ರಕ್ತೇಶ್ವರಿ ಅಮ್ಮನವರ ದೇವಸ್ಥಾನ ಸಿಗುತ್ತೆ. ಈ ದೇವಸ್ಥಾನ ಸಾಕಡೆ ಆ ಕಡೆ ದೇವಸ್ಥಾನ ಈ ದೇವಸ್ಥಾನದಿಂದ ನಿಮಗೆ ಕಳ ಸ್ನಾನ ಮಾಡೋದು, ಸ್ನಾನ ಮಾಡೋ ಹಾಕೋದು ದೇವಸ್ಥಾನ ಇದೆ. ದೇವಸ್ಥಾನ ಹಾಕೋದಕ್ಕೆ ಬಂದರೆ ರಕ್ತೇಶ್ವರಿ ಅಮ್ಮನವರ ದೇವಸ್ಥಾನ ಇದೆ. ಅದು ಅಚ್ಚಲ ಹೋಗ್ಬಾರ್ದು ನಾಗದೇವರಿದೆ. ಮತ್ತು ಇಲ್ಲಿ ವಾಲ್ಮೀಕಿಯವರ ಹುತ್ತ ಇದೆ. ಅಂದರೆ ವಾಲ್ಮೀಕಿ ಮಹರ್ಷಿಗಳು ಇಲ್ಲಿ ಜೀವಂತ ಸಮಾಧಿ ಆಗಿದ್ದ ಜಾಗ ಅಂತ ನಮಗೊಬ್ಬರು ಸಾಧು ಅವರು ಹೇಳಿದ್ರು. ಇಲ್ಲಿ ನಮ್ಗೆ ಅಷ್ಟು ಪೂರ್ಣ ಮಾಹಿತಿ ಇಲ್ಲ, ಬಟ್ ಇಲ್ಲಿ ಒಬ್ಬರು ಸಾಧು ಹೇಳಿದ್ರು. ಇಲ್ಲಿ ಬರೆದಿದ್ದಾರೆ, ತೋರಿಸೋದು ವಾಲ್ಮೀಕಿ ಹುತ್ತ ಇರುವ ಜಾಗ. ಅಂದರೆ ಇದು ಹುತ್ತ ಇಲ್ಲಿದೆ ವಾಲ್ಮೀಕಿ ಹುತ್ತ ಅಂತ. ಅಂದರೆ ವಾಲ್ಮೀಕಿ ಮಹರ್ಷಿಗಳು ಇಲ್ಲಿ ಜೀವಂತವಾಗಿ ಒಳಗಡೆ ಹೋಗಿದ್ದಾರೆ, ಸಮಾಧಿ ಆಗಿದ್ದಾರೆ ಅಂತ ಹೇಳ್ತಾರೆ. ಇದೇ ಜಾಗ. ಇದನ್ನು ಅವರು ನಿಮ್ಮ ಚಾನಲ್ ಯೂಟ್ಯೂಬಲ್ಲಿ ತೋರಿಸಿ ಅಂತ ಹೇಳಿದ್ರು. ಹಂಗಾಗಿ ಹೊರಟಿದ್ದವರು ಮತ್ತೆ ಬಂದು ವಿಡಿಯೋ ಮಾಡ್ತಾಯಿದ್ದೀವಿ. ಇದು ವಾಲ್ಮೀಕಿಯವರ ಹುತ್ತ ಇರುವ ಜಾಗ.
ವಾಲ್ಮೀಕಿ ಮಹರ್ಷಿಗಳು ಜೀವಂತವಾಗಿ ಸಮಾಧಿಯ ಒಳಗಡೆ ಹೋಗಿ ಕೂತ್ಕೊಂಡಿದ್ದಾರೆ. ಅಂದರೆ ಐಕ್ಯ ನಮ್ಮ ಕಡೆ ಐಕ್ಯ ಆಗ್ತಾರಲ್ಲ ಅದೇ ಥರ ಒಳಗಡೆ ಹೋಗಿ ಕೂತ್ಕೊಂಡಿರೋ ಜಾಗ. ಇದು ವಾಲ್ಮೀಕಿ ಹುತ್ತ ಅಂತ ಇಲ್ಲಿ ಬೋರ್ಡು ಹಾಕಿದೆ, ವಾಲ್ಮೀಕಿ ಹುತ್ತ ಅಂತ. ಅವ್ರು ಹೇಳಿದಾಗ ನಂಗೆ ಅಷ್ಟಾಗಿ ನಮಗೆ ಬಂದಿಲ್ಲ. ಇಲ್ಲಿ ಬಂದಮೇಲೆ ಇಲ್ಲೇ ಬೋರ್ಡ್ ಇದೆ, ವಾಲ್ಮೀಕಿ ಹುತ್ತ ಇರುವ ಜಾಗ ಅಂತ. ಇಲ್ಲೇ ಹುತ್ತನೂ ಕಾಣಿಸುತ್ತೆ ನಿಮಗೆ. ನೀವು ಬಂದಾಗ ಹಂಗೆ ಮೇಲೂರಿನ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೋದು. ಅಲ್ಲಿ ಹೋಗಿ ಅದು ವಾಲ್ಮೀಕಿ ಅವರು ಜೀವಂತ ಸಮಾಧಿ ಆಗಿದ್ದ ಜಾಗ ಅಂತ. ಅಲ್ಲಿ ಹುತ್ತ ಇದೆ, ಅಲ್ಲಿ ವಾಲ್ಮೀಕಿ ಅವರು ಜೀವಂತವಾಗಿ ಸಮಾಧಿ ಆಗಿದ್ದ ಜಾಗ ಅಂತ. ಎಣ್ಣೆ ಬೇಕಲ್ಲ, ಹೂವು ಎಣ್ಣೆ ಹಣ್ಣನಿಗೆ ಒಳಗೆ ಕೊಡಿದೆ ಅವರಿಗೆ. ಇಲ್ಲಿ ನೀವು ಆಂಜನೇಯ ಸ್ವಾಮಿ ದರ್ಶನ ಮಾಡಿದ್ಮೇಲೆ ರಕ್ತೇಶ್ವರಿ ಮತ್ತು ವಾಲ್ಮೀಕಿಯವರ ಹುತ್ತ ನೋಡಿದ್ಮೇಲೆ ಇಲ್ಲಿಂದ ನೀವು ಕಾಲಭೈರೇಶ್ವರ ದೇವಸ್ಥಾನ ಇದೆ. ಅಲ್ಲಿ ವಿವಿಧ ಗಿಡಮೂಲಿಕೆಗಳ ಔಷಧಿಗಳಿದೆ. ಮತ್ತು ಇಲ್ಲಿ ಗುಹೆಗಳಿದೆ ಮೇಲ್ಗಡೆ. ಮುಂಚೆ ಋಷಿಗಳು ತಪಸ್ಸು ಮಾಡಿ ಗುಹೆಗಳಿದೆ ಅಂತ ಹೇಳ್ತಾರೆ. ಮತ್ತು ಇಲ್ಲಿ ಮೇಲ್ಗಡೆ ಹೋದರೆ ನೀವು ಕಾಲಭೈರೇಶ್ವರ ದೇವಸ್ಥಾನ ನೋಡ್ಬೋದು. ಒಂದು ಫ್ರೆಂಡ್ಸ್ ಅದು ಹೇಗಿದೆ ನೋಡೋಣ. ಇಲ್ಲಿಂದ ನೀವು 300 ಮೆಟ್ಲು ಕುತ್ಕೊಂಡು ಹೋಗ್ಬೇಕಾಗುತ್ತೆ. ನೀವು ಅದರಲ್ಲಿ ನಿಮಗೆ ಕೆಲವೊಂದು ದೇವಸ್ಥಾನ ಇರುತ್ತೆ, ದರ್ಶನ ಮಾಡ್ಕೊಂಡು ಹೋಗ್ಬೋದು. ಇದು ಎಲ್ಲ ಕಡೆ ಹುತ್ತಗಳು ಕಾಣ್ಬೋದು ನೀವು. ಅಲ್ಲಿ ಹುತ್ತ ಪ್ರದೇಶ ಬಂದು
ವಿಶ್ವಕರ್ಮ ಅವರು ಅವರ ತಪಶಕ್ತಿಯಿಂದ ಸ್ಥಾಪನೆ ಮಾಡಿದ ಜಾಗ ಅಂತ. ವಾಲಿರಾಯನ ದೇವಸ್ಥಾನ ಇದೆ. ನಿಮ್ಗೆ ಆಲ್ಮೋಸ್ಟ್ ಕದ್ರಿಗೆ ಬಂದರೆ ನಿಮ್ಗೆ ಒಂದು ದಿನ ಸಾಕಾಗಲ್ಲ. ಈಗ ನೋಡೋಕ್ಕೆ ಚಿಕ್ಕ ದೇವಸ್ಥಾನ ಅನಿಸುತ್ತೆ. ನೀವು ಎಕ್ಸ್ಪ್ಲೋರ್ ಮಾಡ್ತಾ ಹೋದರೆ ನಿಮ್ಗೆ ಒಂದು ದಿನ ಸಾಕಾಗಲ್ಲ. ಮೆಟ್ಲೆ ಅಷ್ಟೊಂದೇನು ಟಫ್ ಇಲ್ಲ, ನೀವು ಆರಾಮಾಗಿ ಹೊತ್ಕೊಂಡು ಬರ್ಬೋದು. ದೊಡ್ಡದಾಗಿಲ್ಲ, ಪಾದ ಇದೆ. ಇಲ್ಲಿ ತುಂಬ ಇತಿಹಾಸ ಇದೆ, ಇಲ್ಲಿ ಬಗ್ಗೆ ತುಂಬ ರಹಸ್ಯಗಳಿದೆ. ಬಟ್ ಎಲ್ಲ ನಮ್ಗೆ ತಿಳ್ಕೊಳಕ್ಕಾಗಲ್ಲ. ರೋಡ್ ಮೂಲಕನೇ ಬರ್ಬೋದು ಗಾಲವೇಶ್ವರ ಟೆಂಪಲ್ಗೆ. ಆ ಕಡೆಯಿಂದ ನಾವು ಸುತ್ತಿ ಮೆಟ್ಲೆತ್ಕೊಂಡ್ಬಿಟ್ಟು ನಾವು ಇವಾಗ ಬ್ಯಾಕ್ ಸೈಡಿಂದ ಹೋಗ್ತಾಯಿದ್ವಿ. ವೆಹಿಕಲ್ ಬರುತ್ತೆ ಟೆಂಪಲ್ಗೆ, ಆ ಕಡೆಯಿಂದ ನೀವು ವೆಹಿಕಲ್ ಮೂಲಕ ಬರ್ಬೋದು. ನಿಮ್ಮ ಮುಂದೆಗಡೆ ನಿಮಗೆ ಬಾವುಟ ಕಾಣಿಸ್ತಿದೆಯಲ್ಲ, ಅಲ್ಲಿ ಶನೇಶ್ವರ ಸ್ವಾಮಿದು ನಿಮಗೆ ಒಂದು ಸ್ಟ್ಯಾಚು ಸಿಗುತ್ತೆ. ಇದರ ಆ ಕಡೆ ಆಂಜನೇಯ, ರೈಟಲ್ಲಿ ಶನಿ ಮಹಾತ್ಮ, ಎದುರುಗಡೆ ಆಂಜನೇಯ ದೇವರುಗಳಿದೆ. ಇಲ್ಲಿ ಎಣ್ಣೆ ತಗೊಂಡು ಅಭಿಷೇಕ ಮಾಡ್ತಾರೆ ಶನೇಶ್ವರ ಸ್ವಾಮಿಗೆ. ಸ್ಟ್ಯಾಚು ಮಾಡಿದ್ದಾರೆ ದೇವರಿಗೆ, ಮತ್ತು ಸ್ವಾಮಿಯ ಮುಖ ಅನ್ನೋದು ತೋರಿಸಿದ್ದಾರೆ. ನೀವು ಅಭಿಷೇಕ ಮಾಡ್ಬೋದು. ಅಲ್ಲಿ ಓಡಬೇಡಿ ಯಾರು, ನಾವು ಕಾಲಭೈರೇಶ್ವರ ಟೆಂಪಲ್ ಆಗಿದ್ದರಿಂದ ಇಲ್ಲಿ ನಾಯಿಗಳೆಲ್ಲ ಇಲ್ಲಿದೆ. ಆಂಜನೇಯ, ಗಣಪತಿ ಮತ್ತು ಕಾಲಭೈರೇಶ್ವರ. ಇಲ್ಲಿ ಬಾಬಾಗಳು ಇರ್ತಾರೆ, ನಿಮಗೆ ಬಾಬಾಗಳಿಂದ ನೀವು ಆಶೀರ್ವಾದ ತಗೋಬೋದು. ಇದು ನವಗ್ರಹ ದೇವಸ್ಥಾನ ಇದೆ ಒಳಗಡೆ.
ಪಾಂಡವರ ಗುಹೆ ಅಂತ ಇರುತ್ತೆ. ಕಾಲಭೈರೇಶ್ವರ ದೇವಸ್ಥಾನ ಎದುರುಗಡೆ ಕಾಲಭೈರೇಶ್ವರ ದೇವಸ್ಥಾನ ಎದುರುಗಡೆ ಬಂದರೆ ನಿಮಗೆ ಪಾಂಡವರ ಗುಹೆ ಕಾಣುತ್ತೆ. ಇವಾಗ ಡೌನ್ ಮೆಟ್ಲು ಇಳ್ಕೊಂಡು ಬಂದರೆ ನೀವು ಪಾಂಡವರ ಗುಹೆ ನೋಡ್ಬೋದು. ಇಲ್ಲಿ ಈ ಥರ ತುಂಬ ಗುಹೆಗಳಿದೆ ಮತ್ತು ಜೀವಂತ ಸಮಾಧಿಗಳು ಋಷಿಗಳದೆಲ್ಲ ಇದೆ. ಬಟ್ ನಮಗದು ಎಷ್ಟು ಗೊತ್ತಾಗೋದು ಅಷ್ಟು ಮಾತ್ರ ನಿಮ್ಗೆ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತಾ ಇದ್ದೀವಿ.